ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ದಿನ ನಾನು ನಿಮಗೆ ಸರ್ಕಾರದಿಂದ 5 kg ಅಕ್ಕಿಗೆ ಏನು ಸಹಾಯಧನ ಬರ್ತಿದೆ, ಪ್ರತಿಯೊಂದು ಕುಟುಂಬದ ಪ್ರತಿಯೊಬ್ಬ ಸದಸ್ಯನಿಗೂ ಏನು ಅಮೌಂಟ್ ಬರ್ತಿದೆ, ಆ ಅಮೌಂಟು ಕ್ರೆಡಿಟ್ ಆಗ್ತಾಯಿಲ್ಲ ಅಂತಂದರೆ ದಯವಿಟ್ಟು ಈ ಸಿಂಪಲ್ ಟ್ರಿಕ್ ಮುಖಾಂತರ ನಿಮ್ಮ ಫೋನ್ನಲ್ಲೇ ಆ ಅರ್ಜಿಯ ಸ್ಥಿತಿಗತಿ ಏನಾಗಿದೆ ಅಂತ ತಿಳ್ಕೊಬೋದು. ಇದಕ್ಕೆ ಮುಖ್ಯವಾಗಿ KYC ಆಗಿಲ್ದಿರೋದೇ ಕಾರಣ ಆಗಿರುತ್ತೆ. ಸೊ ನೀವು ಅದಕ್ಕಾಗಿ KYC ಆಗಿದೆಯಾ ಆಗಿಲ್ವಾ ಅನ್ನೋದನ್ನ ಆರಾಮ್ಸೆ ನೀವು ಫೋನಲ್ಲೇ ತಿಳ್ಕೊಬೋದು. ಆರಾಮ್ಸೆ ಮನೇಲಿ ಕುಂತ್ಕೊಂಡು ಆರಾಮ್ಸೆ ಫೋನಲ್ಲೇ ಚೆಕ್ ಮಾಡ್ಕೋಬೋದು. ಸೊ ಅದಕ್ಕಾಗಿ ನಾನು ನಿಮಗೆ ಫಸ್ಟ್ನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಹೋಗ್ಬಿಟ್ಟು ಸರ್ಚ್ ಬಾರ್ನಲ್ಲಿ ಜಸ್ಟ್ ಆಹಾರ ಅಂತ ನೀವು ಟೈಪ್ ಮಾಡಿದ್ರೆ, ಕನ್ನಡದಲ್ಲಾದರೂ ಟೈಪ್ ಮಾಡ್ಬೋದು, ಇಲ್ಲ ಇಂಗ್ಲೀಷಲ್ಲಾದರೂ ಟೈಪ್ ಮಾಡ್ಬೋದು. ಜಸ್ಟ್ ಆಹಾರ ಅಂತ ಟೈಪ್ ಮಾಡಿಬಿಟ್ಟು ನೋಡಿ ನಾನು ಈ ಥರ ಟೈಪ್ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಜಸ್ಟ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ, ಅದರ ಮುಖಾಂತರ ನೀವು ಹೋಗ್ಬಿಟ್ಟು ಸರ್ಚ್ ಮಾಡ್ಬೋದು. ಸೊ ನೋಡಿ, ಈ ಥರ ಆಹಾರ ಅಂತ ಟೈಪ್ ಮಾಡಿದ ತಕ್ಷಣ ಈ ಥರ ಒಂದು ಕಾಣಿಸುತ್ತೆ. ಸೊ ಸೆಕೆಂಡು ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಇಲ್ಲಿ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಈ ಥರ ನೋಡ್ಬೋದು, ನಾವು ಈ ಥರ ನೋಡ್ಬೋದು. ಸೊ ನಮ್ಗೆ ಬೇಕಾಗಿರೋದು ಈ ಸೇವೆಗಳು ಅಂತ ಇದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಸೇವೆಗಳು ಅಂತ ಕ್ಲಿಕ್ ಮಾಡಿ ನಿಮ್ಮ ಲೆಫ್ಟ್ ಸೈಡ್ಗೆ ಇಲ್ಲಿ ವಿಧಾನ, ಈ ಪಡಿತರ ಚೀಟಿ, ಈ ಸ್ಥಿತಿ ಅಂತ ಇದೆಯಲ್ಲ, 3ನೇ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿ. ಅದರಲ್ಲಿ ತಿರ್ಗಾ ಮತ್ತೆ 3ನೇ ಆಪ್ಷನ್ನು DBT ಸ್ಥಿತಿ ಅಂತ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಕಾಣಿಸ್ತದೆ. ಈ ಥರ ನೋಡ್ಬೋದು ನೀವು ನಿಮ್ಮ ಸಂಬಂಧಪಟ್ಟ ಡಿಸ್ಟಿಕ್ಗಳು. ಸೊ ಇಲ್ಲಿ ಕಾಣಿಸುತ್ತೆ. ಸೊ ಓನ್ಲಿ ಫಾರ್ ಬೆಂಗಳೂರು ಡಿಸ್ಟಿಕ್ಸ್ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ, ಸೊ ಅಲ್ಲಿ ಬರೀ ಬೆಂಗಳೂರು ಡಿಸ್ಟಿಕ್ಕು. ಓನ್ಲಿ ಫಾರ್ ಇಲ್ಲಿ ನೋಡ್ಬೋದು ಅದರ್ ಡಿಸ್ಟಿಕ್ಸು ಅಂದರೆ ಸಂಬಂಧಪಟ್ಟ ಅದರ್ ಡಿಸ್ಟಿಕ್ಸು ಬರುತ್ತೆ. ಸೊ ನೀವು ನಿಮ್ಮ ಸಂಬಂಧಪಟ್ಟ ಡಿಸ್ಟಿಕ್ ಯಾವ ಥರ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಡೌನಲ್ಲಿ ನೇರ ನಗದು ವರ್ಗಾವಣೆ ಸ್ಥಿತಿ DBT ಅಂತ ಇದೆಯಲ್ಲ, ಸೊ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ನೋಡ್ಬೋದು. ಸ್ಟೇಟಸ್ ಆಫ್ DBT ಅಂತ ಇದೆ. ಸೆಲೆಕ್ಟ್ ಇಯರ್ ಅದು ಆಟೋಮೆಟಿಕ್ಲಿ ತಗೊಂಡಿರುತ್ತೆ. ನೆಕ್ಸ್ಟು ನೀವು ಯಾವ ಮಂತ್ದು ಅಂದರೆ ನಾನು ಡಿಸೆಂಬರ್ ಮಂತ್ ತಗೊಂಡಿದ್ದೀನಿ. ಸೊ ನಂತರ ಅದರಲ್ಲಿ RC ನಂಬರ್ ಅಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿಬಿಟ್ಟು ಕೆಳಗಡೆ ಕ್ಯಾಪ್ಚಾ ಇರುತ್ತಲ್ಲ, ಸೊ ಆ ಕ್ಯಾಪ್ಚಾ ನೋಡ್ಕೊಂಡು ನೀವು ಎಂಟ್ರಿ ಮಾಡಿಬಿಟ್ಟು ನೋಡಿ, ನಾನು ಕ್ಯಾಪ್ಚಾ ಎಂಟ್ರಿ ಮಾಡ್ತಾ ಇದ್ದೀನಿ. ಕ್ಯಾಪ್ಚನ್ ಎಂಟ್ರಿ ಮಾಡಿ ಗೋ ಅಂತ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಅಮೌಂಟ್ ಹೋಗ್ತಿದೆಯಾ, ಯಾರ ಅಕೌಂಟ್ಗೆ ಹೋಗ್ತಾಯಿದೆ, ಅವ್ರ ಹೆಸರೇನು, ಅವರ ಏನು ಬ್ಯಾಂಕ್ ಡೀಟೇಲ್ಸು ಪ್ರತಿಯೊಂದು ಈ ಕಾಲಮ್ನಲ್ಲಿ ಶೋ ಆಗುತ್ತೆ. ಇದನ್ನ ನೋಡ್ಕೋಬೋದು. ನಂತರದಲ್ಲಿ KYC ಆಗಿಲ್ಲ ಅಂತಂದರೆ ಏನು ಮಾಡಬೇಕು? ಸೊ KYC ಆಗಿಲ್ಲ ಅಂತಂದರೆ ಸೊ ನೀವು ಇಲ್ಲಿ ಪಡಿತರ ಚೀಟಿ ವಿವರ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ವಿತೌಟ್ OTP ಅಂದರೆ ಏನಾದರೂ ತಮ್ಮ ಇಂಪ್ರೆಷನ್ಸ್ ಕೊಡೋಂಥ ಮೆಟೀರಿಯಲ್ಸ್ ಇದ್ದರೆ ಸೊ ನೀವು ಅಲ್ಲಿ ತಮ್ಮ ಇಂಪ್ರೆಷನ್ ಕೊಡ್ಬೋದು. ನಾನು ವಿತ್ OTP ಅಂತ ತಗೋತೀನಿ. ನಾನು ವಿತ್ OTP ಅಂತ ತಗೊಂಡು, ನೀವು ಅಷ್ಟೇ ವಿತ್ OTP ಅಂತಲೇ ತಗೊಂಡು ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಮತ್ತೆ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿ ಗೋ ಅಂತ ಕೊಡ್ವಿ. ಮತ್ತು ನಿಮ್ಮ ಅಂದರೆ ಫ್ಯಾಮಿಲಿ ಮೆಂಬರ್ಸ್ದು ಎಲ್ಲರದ್ದು ಲಿಸ್ಟ್ ಬರುತ್ತೆ ಅಲ್ಲಿ. ಸೊ ನೀವು ಜಸ್ಟ್ ಅಲ್ಲೇ ಸೆಲೆಕ್ಟ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಯಾರ್ದಾದ್ರು ಒಬ್ರದ್ದು OTP ಹೋಗೋಂಥ ಫೋನ್ ನಂಬರ್ ನಿಮ್ಮ ಹತ್ರ ಇದ್ದರೆ ಆ ನಂಬರಿಂದನೇ ಅಂದರೆ ಅವ್ರ ಹೆಸರು ಸೆಲೆಕ್ಟ್ ಮಾಡಿ ಗೋ ಅಂತ ಕೊಟ್ಟರೆ ಸೊ ಯಾರ ಹೆಸರು ಕೊಟ್ಟಿದ್ದಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರ ಹೆಸರು ಕೊಟ್ಟಿದ್ರು ಅವರ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಸೊ ನೀವು ನಿಮ್ಮ OTPನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ.
OTP ಕೊಟ್ಟು ಗೋ ಅಂತ ಕೊಡ್ತಾಯಿದ್ದೀನಿ ನಾನು. ಓಕೆ, ನೋಡಿ ಈ ಥರ ನಾನೆಲ್ಲ ಇದನ್ನ ಬ್ಲ್ಯಾಂಕ್ ಬಿಟ್ಟಿದ್ದೀನಿ, ಯಾಕಂದರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ಸೊ ಇಲ್ಲಿ ಡೀಟೇಲ್ಸ್ ನೋಡ್ಬೋದು. ಇಲ್ಲಿ ನಿಮ್ಮ ರೈಟ್ ಸೈಡ್ಗೆ ಮೆಂಬರ್ಸ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನೋಡ್ಬೋದು KYC ಅಂತ ಒಂದು ಕಾಲಮ್ ಇದೆ. ಅಲ್ಲಿ ಮೆಂಬರ್ಸ್ ನೇಮು, ಆಧಾರ್ ನಂಬರ್, KYC ಸ್ಟೇಟಸ್ ಯಾರದೆಲ್ಲ ಎಸ್ ಅಂತ ಇದೆ. ಸೊ ಯಾವುದೇ ಸಮಸ್ಯೆ ಇಲ್ಲ, ನಿಮ್ಮ ಅಕೌಂಟ್ಗೆ ಖಂಡಿತ ಅಮೌಂಟ್ ಬಂದೇ ಬರುತ್ತೆ. ಸೊ ಯಾರ್ದೆಲ್ಲ ಮೆಂಬರ್ಸ್ದು KYC ಆಗಿಲ್ಲ ಅವ್ರೇನು ಮಾಡಿ ಅಂದರೆ, ದಯವಿಟ್ಟು ನಿಮ್ಮ ಹತ್ತಿರದ CSC ಸೆಂಟರ್ಗಳಿಗೆ ಹೋಗ್ಬಿಟ್ಟು ಸೊ ನಿಮ್ಮ ಬಯೋಮೆಟ್ರಿಕ್ನ ಅಪ್ಡೇಟ್ ಮಾಡಿಸಿ ಒಂದು ಸತಿ ತಮ್ಮ ಇಂಪ್ರೆಷನ್ ಕೊಟ್ಟರೆ ಆಟೋಮೆಟಿಕ್ಲಿ KYC ಆ್ಯಕ್ಟಿವೇಟ್ ಆಗುತ್ತೆ. ಸೊ ಇದ್ರ ಮುಖಾಂತರ ನಿಮಗೆ ಬರೋಂಥ ಹಣ ಖಂಡಿತ ನಿಮ್ಮ ಅಕೌಂಟ್ ಬಂದೇ ಬರುತ್ತೆ. ಇದರಿಂದ ಯಾವುದೇ ಥರ ಸಮಸ್ಯೆ ಆಗಲ್ಲ. ಸೊ ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ಇದೇ ಥರ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.